ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ವಿಡಿಯೋ ಟೈಟಲ್ ಮರಳಿನ ಬ್ಯಾಟರಿಗೆ ಮರಳಾಗಲೇಬೇಕು. ಒಂದೆಡೆ ಸಾಮಾಜಿಕ ಮಾಧ್ಯಮದ ಸಾಮೂಹಿಕ ಸನ್ನಿಗೆ ಒಳಗಾದವರಂತೆ ಎಲ್ಲರೂ ಹಠಾತ್ ಚಾರಣಿಗರಾಗಿ ಪರಿಶುದ್ಧ ಪಶ್ಚಿಮ ಘಟ್ಟಗಳಲ್ಲೂ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದು ಬರುವ ಸಾವಿರಾರು ಜನ. ಮತ್ತೊಂದೆಡೆ ಮನೆಯಲ್ಲೂ ದಿನನಿತ್ಯ ಬಳಕೆಗೂ ಬಳಸಿ ಬೀಸಾಡುವ ವಸ್ತುಗಳನ್ನು ಇಟ್ಟುಕೊಂಡು ಕಸದ ಸಮಸ್ಯೆಗೆ ಹೊಸ ಭಾಷೆ ಬರೆಯುವ ಮಂದಿ. ಇನ್ನು ಕೆಲವರು ಐ ಲವ್ ನೇಚರ್ ಎಂದು ಎಸಿ ರೂಮ್ನಲ್ಲಿ ಕುಳಿತು ಹೇಳುತ್ತಾ ಬಾಕ್ಸ್ ಗಟ್ಟಲೆ ಟಿಶ್ಯೂ ಪೇಪರನ್ನು ಬಳಸಿ ಬೀಸಾಡುವ ಜನ. ಇನ್ನೊಂದೆಡೆ ಇನ್ನು ವಿದ್ಯುತ್ ವಾಹನಗಳು ಬಂದಾಯಿತು, ಜಗತ್ತಿನ ಎಲ್ಲ ವಾಯು ಮಾಲಿನ್ಯ ಜಲ ಮಾಲಿನ್ಯ ನಾಳೆಯಿಂದಲೇ ಮಾಯ ಎಂಬ ಪೆದ್ದು ಆಶಾವಾದಿಗಳು. ಹೀಗಿರುವಾಗ ಅರಣ್ಯರೋಧನವಾದರೂ ಸರಿಯೇ ತಮ್ಮ ವೈಜ್ಞಾನಿಕ ಸತ್ಯಾಂಶಗಳನ್ನು ಸಾರುತ್ತಾ ವಿಜ್ಞಾನದಿಂದ ಜಗತ್ತಿಗೆ ಉತ್ತಮ ದಿನಗಳನ್ನು ನೀಡುವ ಪ್ರಯತ್ನದಲ್ಲಿರುವವರು ತಮ್ಮ ಪಾಡಿಗೆ ತಾವು ಕಾರ್ಯನಿರತವಾಗಿರುವ ವಿಜ್ಞಾನಿಗಳು ಮಾತ್ರ. ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳನ್ನು ಗಮನಿಸುತ್ತಿದ್ದರೆ ಅನೇಕ ಹೊಸ ವಿಷಯಗಳ ಕಲಿಕೆ ಸಾಧ್ಯ. ಅದನ್ನು ವಿಜ್ಞಾನಿಗಳ ಸಿದ್ಧಾಂತ ಕನ್ನಡಕದೊಳಗಿಂದ ನೋಡಿದಾಗ ಹೊಸ ಹೊಳಪು ಲಭ್ಯವಾಗುತ್ತದೆ. ಇದು ಅನೇಕ ವಿಜ್ಞಾನಿಗಳ ಅನುಭವದ ಮಾತು ಕೂಡ. ಬಸ್ ಸ್ಟಾಪಿನಲ್ಲಿ ಕಡಲೆಕಾಯಿ ಹುರಿಯುವವನು ಬಾಂಡ್ಲಿಯಲ್ಲಿ ಮರಳನ್ನು ಯಾಕೆ ಬಳಸುತ್ತಾನೆ ಎಂದು ನಿಮಗೆ ಗೊತ್ತು ತಾನೆ? ಮನೆಯಲ್ಲಿ ಮೈಕ್ರೋವೇವ್ ಓವನ್ ಇಲ್ಲದವರು ಕುಕ್ಕರ್ನಲ್ಲಿ ಕೇಕ್ ಮಾಡುವಾಗ ತಳಕ್ಕೊಂದು ಪದರ ಮರಳನ್ನು ಏಕೆ ಬಳಸುತ್ತಾರೆ ಗೊತ್ತೇ? ಮರಳು ಬೇಗ ಬಿಸಿಯಾಗುವುದಿಲ್ಲ, ಆದರೆ ಬಿಸಿಯಾದ ನಂತರ ಅನೇಕ ಗಂಟೆಗಳ ಕಾಲ ಶಾಖವನ್ನು ಹಿಡಿದಿಟ್ಟುಕೊಂಡು ಬಿಸಿಯಾಗೇ ಇರುತ್ತದೆ ಎಂಬುದು ಇವರಿಗೆಲ್ಲ ಗೊತ್ತು. ಆದರೆ ವೈಜ್ಞಾನಿಕ ತಳಹದಿಯಲ್ಲಿ ಗಮನಿಸಿದಾಗ ಮರಳು ಎಂಬುದು ಸೂಪರ್ ಕಂಡಕ್ಟರ್ ಮೆಟೀರಿಯಲ್ ಅಲ್ಲ. ಸೂಪರ್ ಕಂಡಕ್ಟರ್ ಮೆಟೀರಿಯಲ್ ಎಂದರೆ ಶಕ್ತಿಯನ್ನು ಅದು ವಿದ್ಯುತ್ತಾಗಲಿ ಶಾಖವನ್ನಾಗಲಿ ತಮ್ಮೊಳಗೆ ಯಾವುದೇ ಅಡೆತಡೆ ಇಲ್ಲದಂತೆ ಹರಿಬಿಡುತ್ತದೆ. ಆದರೆ ಮರಳು ಅದಕ್ಕೆ ತದ್ವಿರುದ್ಧ. ಬೇಗ ಶಾಖವನ್ನು ತನ್ನೊಳಗೆ ಸುಲಭವಾಗಿ ಹರಿಬಿಡುವುದಿಲ್ಲ, ತಡೆಯೊಡ್ಡುತ್ತದೆ. ಆದರೆ ಆ ತಡೆಯೊಡ್ಡುವ ಪ್ರಕ್ರಿಯೆಯು ಮತ್ತಷ್ಟು ಶಾಖವನ್ನು ಉತ್ಪಾದಿಸುತ್ತಾ ಮರಳನ್ನು ಬಿಸಿ ಮಾಡುತ್ತಾ ಸಾಗುತ್ತದೆ. ಹೀಗೆ ಬಿಸಿಯಾಗುತ್ತಾ ಸಾಗುವ ಮರಳು ಈ ಶಾಖವನ್ನು ತನ್ನೊಡಲಲ್ಲಿ ಕಾಪಾಡಿಕೊಂಡು ಶಾಖದ ಸಂಪನ್ಮೂಲವೇ ಆಗಿಬಿಡುತ್ತದೆ. ಅದನ್ನೇ ಬಳಸಿಕೊಂಡು ಬ್ಯಾಟರಿಯೊಂದನ್ನು ತಯಾರಿಸಿದ್ದಾರೆ ಫಿನ್ಲ್ಯಾಂಡ್ ದೇಶದ ಇಂಜಿನಿಯರ್ಗಳು. ಪೋಲಾರ್ ನೈಟ್ ಎನರ್ಜಿ ಎಂಬ ನವೀಕರಿಸಬಹುದಾದ ಇಂಧನವನ್ನು ತಯಾರಿಸುವ ಸಂಸ್ಥೆಯ ಭಾಗವಾದ ವಿಲ್ಲೆ ಕಿವಿಯೋಜಾ ಹಾಗೂ ಅವರ ತಂಡದ ತಂತ್ರಜ್ಞಾನಿಗಳು ಈ ಮರಳಿನ ಬ್ಯಾಟರಿಯನ್ನು ಕಳೆದ ವರ್ಷ ತಯಾರಿಸಿದ್ದಾರೆ. ಇವರು 4-7 ಮೀಟರ್ ವಿಸ್ತೀರ್ಣದ ಬೃಹತ್ ಸ್ಟೀಲ್ ಪಾತ್ರೆಯಲ್ಲಿ ಬರೋಬ್ಬರಿ 100 ಟನ್ ಮರಳನ್ನು ತುಂಬಿಸಿ ಅದರ ಮೇಲೆ 600 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಹೊಂದಿರುವ ಬಿಸಿ ಮಾಡಲಾದ ಗಾಳಿಯನ್ನು ಹರಿಸುತ್ತಾರೆ. ಬಿಸಿಗಾಳಿಯಲ್ಲಿನ ತಾಪವು ನಿಧಾನವಾಗಿ ಮರಳಿಗೆ ವರ್ಗಾವಣೆಯಾಗುತ್ತದೆ. ಮರಳಿನ ಒಳಪದರದ ತಾಪವು 600 ಡಿಗ್ರಿ ಸೆಲ್ಸಿಯಸ್ನಷ್ಟು ಆಯಿತೆಂದಾಗ ಬ್ಯಾಟರಿ ಚಾರ್ಜ್ ಆಗಿದೆ ಎಂದರ್ಥ. ಆಗ ಬಿಸಿಗಾಳಿಯ ತಾಪಮಾನ 200 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗಿರುತ್ತದೆ. ಹೀಗೆ ಬಿಸಿಯಾದ ಮರಳಿನಿಂದ ಹೊರಬರುವ ಶಾಖವನ್ನು ಬಳಸಿ ನೀರನ್ನು ಕುದಿಸಿ ಅದರಿಂದ ಹೊರಬರುವ ಆವಿಯನ್ನು ಶಾಖವನ್ನು ಶಕ್ತಿಯಾಗಿ ವಿದ್ಯುತ್ತನ್ನು ತಯಾರಿಸಲು ಬಳಸಬಹುದು ಎಂದು ಸಾಬೀತು ಮಾಡಿ ತೋರಿಸಿದ್ದಾರೆ ಈ ತಂತ್ರಜ್ಞಾನಿಗಳು. ಆದರೆ ಇಲ್ಲಿ ಬಿಸಿ ಮಾಡಲಾದ ಗಾಳಿಯನ್ನೇ ಶಾಖ ಉತ್ಪಾದನೆಗೆ ವಿದ್ಯುತ್ ತಯಾರಿಕೆಗೆ ಬಳಸಲಾಗದೆ, ಅಥವಾ ಬಿಸಿ ಗಾಳಿಯನ್ನೇ ಬಳಸಿ ನೀರನ್ನು ಕುದಿಸಿ ಅದನ್ನೇ ಶಕ್ತಿಯ ಮೂಲವಾಗಿ ಬಳಸಬಾರದೆ? ನಡುವೆ ಮರಳಿನ ಬ್ಯಾಟರಿ ಅದೇಕೆ? ಇಂಥ ಪ್ರಶ್ನೆಗಳನ್ನು ಮಾಡಿದ್ದರೆ ಅದಕ್ಕೆ ಉತ್ತರವೇನು ಗೊತ್ತೇ? ಈ ಹಿಂದೆ ಚರ್ಚಿಸಲಾದ ಮರಳಿನ ಸೂಪರ್ ವಾಹಕವಲ್ಲದ ಗುಣವೇ ನೀರು ಮತ್ತು ಗಾಳಿ ಸುಲಭವಾಗಿ ಶಾಖವನ್ನು ಒಳಗೆ ಎಳೆದಿಟ್ಟುಕೊಳ್ಳುತ್ತದೆ. ಅಂದಹಾಗೆ ಮರಳು ಶಾಖವನ್ನು ಅಷ್ಟು ಬೇಗ ಹೊರಹಾಕುವುದಿಲ್ಲ. ಅದಕ್ಕೆ ಮರಳೇ ಈ ಬ್ಯಾಟರಿ ನಿರ್ಮಾಣಕ್ಕೆ ಸೂಕ್ತ ವಸ್ತು. ನೀರಾದರೆ 100 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಾದ ತಕ್ಷಣವೇ ಕುದಿಯಲು ಆವಿಯಾಗಲು ಪ್ರಾರಂಭಿಸುತ್ತದೆ. ಮರಳು 600 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಾಯಿಸಿದರೂ ಮರಳಾಗಿಯೇ ಉಳಿದು ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ವಿದ್ಯುತ್ ವಾಹನಗಳಲ್ಲಿ, ಮೊಬೈಲ್ನಂತಹ ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವಂತಹ ಸೋಡಿಯಂ ಲಿಥಿಯಂ ಬ್ಯಾಟರಿಗಳನ್ನು ತಯಾರಿಸುವಲ್ಲಿ ಕಚ್ಚಾ ವಸ್ತುಗಳಿಗಾಗಿ ಅದೆಷ್ಟೇ ಗಣಿಗಾರಿಕೆ ಮಾಡಿದರೂ ಸಾಲದು. ಆ ಗಣಿಗಾರಿಕೆಯಿಂದಾಗಿ ಕಾಡುಗಳ ನಾಶ, ಭೂಸವಕಳಿ, ಅದರಿಂದ ಅತಿವೃಷ್ಟಿ, ಭೂಕುಸಿತ ಇವೆಲ್ಲ ನಮ್ಮ ಕಣ್ಮುಂದೆಯೇ ನಡೆಯುತ್ತಿದೆ. ಇಂತಹ ಯಾವುದೇ ನಿಸರ್ಗ ವಿರೋಧಿ ತಂತ್ರಜ್ಞಾನಗಳು ಮರಳು ಬ್ಯಾಟರಿಗಳಲ್ಲಿ ಅಡಗಿಲ್ಲ. ಮರಳು ನಮಗೆ ಪ್ರಕೃತಿಯಲ್ಲಿ ಯಥೇಚ್ಛವಾಗಿ ಲಭ್ಯವಿದೆ. ಮರಳು ಗಣಿಗಾರಿಕೆಯ ಕರಾಳ ಮುಖ ಪರಿಚಯವಿದೆಯಾದರೂ ಕಟ್ಟಡ ನಿರ್ಮಾಣಕ್ಕೆ ಅವ್ಯಾಹತವಾಗಿ ಮರಳು ಬೇಕಾದ ಹಾಗಲ್ಲ ಇಲ್ಲಿ. ಒಮ್ಮೆ ತಂದ ಮರಳು ಸದಾಕಾಲ ಬಳಸಬಹುದಾಗಿದೆ. ಯುರೋಪ್, ಅಮೆರಿಕ ಖಂಡಗಳಷ್ಟೇ ಏಕೆ,
ನಮ್ಮ ಭಾರತದ ಚಳಿಯೂರುಗಳಿಗೆ ಇದೊಂದು ವರದಾನ. ಮನೆಯಲ್ಲಿ ವಿದ್ಯುತ್ತಿನ ಕಟ್ಟಿಗೆಯ ಹೀಟರ್ಗಳನ್ನು ಬಳಸದೆ ಕೇಂದ್ರೀಕೃತ ಉಷ್ಣ ಉತ್ಪಾದಕ ಘಟಕಗಳಿಂದ ಎಲ್ಲ ಮನೆಗಳಿಗೂ ಕಚೇರಿಗಳಿಗೂ ಬೆಚ್ಚಗಿರಬಹುದಾದ ಕುಡಿಯುವ ನೀರನ್ನು ಬಿಸಿಯಾಗಿಸಬಹುದಾಗಿದೆ. ಇದನ್ನು ಸಂಪೂರ್ಣವಾಗಿ ನವೀಕರಿಸಬಹುದಾದ ಶಕ್ತಿಯನ್ನು ಬಳಸಿ ಸಾಧ್ಯವಾಗಿಸಬಹುದಾಗಿದೆ ಎಂದು ಮರಳಿನ ಬ್ಯಾಟರಿಯ ತಯಾರಕರು ಈಗಾಗಲೇ ಫಿನ್ಲ್ಯಾಂಡ್ ಕಾಂಕ್ವಾನ್ಪಾ ಎಂಬ ಪಟ್ಟಣದಲ್ಲಿ ಸಾಬೀತುಪಡಿಸಿದ್ದಾರೆ. ಇದರಿಂದ ಹೊರಬರುವ ಶಾಖವನ್ನು ದೊಡ್ಡ ಕಾರ್ಖಾನೆಗಳಲ್ಲೂ ಉದ್ದಿಮೆಗಳಲ್ಲೂ ಬಳಸಬಹುದು ಕೂಡ. ಅದಕ್ಕೆ ದೊಡ್ಡ ವಿಸ್ತೀರ್ಣದ ಪಾತ್ರೆ, ಹೆಚ್ಚು ಮರಳು ಇದ್ದರೆ ಸಾಕು ಎನ್ನುತ್ತಾರೆ ಈ ಸಂಶೋಧಕರು. ಮಾಲಿನ್ಯ, ಸಂಪನ್ಮೂಲಗಳ ಕೊರತೆ, ಹವಾಮಾನ ವೈಪರೀತ್ಯಗಳಿಂದ ಬಳಲುತ್ತಿರುವ ಜಗತ್ತಿನಲ್ಲಿ ಭರವಸೆಯ ಹೊಸ ಆಶಾಕಿರಣವನ್ನು ಮೂಡಿಸಿದ್ದಾರೆ. ಇದೇ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟಿಕೆಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.